ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೆಲ್ದಿ ಆದಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಜೋಳದ ಮತ್ತು ಸಬ್ಸಿ ಪಲ್ಯನೇ ಕಡುಬ ಅಂತಲೇ ಹೇಳ್ಬೋದು. ಇದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೂ ಕೂಡ ನಾವು ಬಳಸ್ಬೋದು. ನೋಡಿರಿ, ನಾನಿಲ್ಲಿ ಒಂದು ಅರ್ಧ ಕಪ್ದಷ್ಟು ಈ ರೀತಿ ನೀರು ಕುದಿಯೋಕ್ಕಿಟ್ಟೀನಿ. ಅದು ಕುದಿಯೋದ್ರಾಗ ಈ ಕಡೆ ಸ್ವಲ್ಪ ನಾವು ಚೆನ್ನಾಗಿ ಬೇಳೆನ ಸ್ವಚ್ಛಂಗೆ ತೊಳ್ಕೊಂಡು ನಾವು ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅದು ನೆನೆಯೋಷ್ಟ್ರೊಳಗೆ ನಾವು ಈ ಕಡುಬಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋము. ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ದಷ್ಟು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು ಸ್ವಲ್ಪ ಅಜ್ವೇನ್ ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಅದೇನು ಬಿಸಿ ನೀರು ಕಾಯ್ದಿರ್ತೇವಲ್ಲ ಆ ಕಾಸಿದ ಬಿಸಿನೀರು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿಯೇ ಏನು ಮಾಡಬೇಕು, ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿರಿ, ಇದು ತುಂಬ ಹೆಲ್ದಿ ಆಗ್ತದೆ. ನಿಮಗೆ ಏನ್ರಿ ರೊಟ್ಟಿ ಮಾಡೋದು ಬೇಜಾರಾಯಿದಾಗ ಮತ್ತು ಬೇರೆ ಏನೋ ಐಟಮ್ ಇರಲಾರ್ದಾಗ ನಾವು ಇದು ಒಂದೇ ಮಾಡಿದ್ರೆ ಸಾಕು, ಹೊಟ್ಟೆ ತುಂಬ ಮತ್ತು ಶಾಂತವಾಗಿರ್ತದೆ. ಹೊಟ್ಟೆನೂ ತುಂಬ ರುಚಿಯಾಗಿರ್ತದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ. ನೋಡಿರಿ, ಇದೇನು ನಾವು ರೊಟ್ಟಿಗೆ ಹೆಂಗೆ ಹಿಟ್ಟು ಕಲಿಸ್ಕೋತೇವಲ್ಲ ಅದೇ ರೀತಿ ಈ ರೀತಿ ಹಿಟ್ಟು ಕಲಿಸ್ಕೊಂಡು ಚೆಂದಾಗಿ ನಾದ್ಕೊಂಡು ಇದನ್ನು ಒಂದು ಅರ್ಧ ತಾಸು ನೆನೆಲಿಕ್ಕೆ ಬಿಡಬೇಕು. ಅದಷ್ಟು ನೆನೆಯೋದ್ರೊಳಗೆ ನಾವು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಕುಟ್ಟು ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ಒಂದು 4-5 ಕರಿಬೇವಿನ ಎಲೆ ಮತ್ತು ನಾನಿಲ್ಲಿ ಖಾರ ನೀವು ಜಾಸ್ತಿ ತಿತ್ತಿದ್ರಂದ್ರೆ ಹಸಿಮೆಣ್ಸಿನ್ಕಾಯಿ ಹೋಳು ಹಾಕ್ಕೋಬೋದು. ನಾನು ಈ ರೀತಿ ಕುಟ್ಕೊಂಡು ಹಾಕ್ಕೊಂಡಿನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ನೆನಿಲಾಕ್ ಬಿಟ್ಟಂಥ ಈ ಚೆನ್ನಾಗಿ ಬ್ಯಾಳೆ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ತೊಗರಿ ಬ್ಯಾಳಿನೂ ಕುದಿಸಿ ಹಾಕ್ಕೋಬೋದು. ಈಗ ನೋಡಿರಿ, ಇದು ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕೋತೀನಿ. ನೆಕ್ಸ್ಟ್ ತೊಳೆದಿಟ್ಕೊಂಡಂಥ ಈ ಸಬ್ಸಿಗೆ ಸೊಪ್ಪು ನಾನು ಹಾಕೋತಾ ಇದ್ದೀನಿ. ಇದು ಮೆಂತ್ಯ ಸೊಪ್ಪು ಕೂಡ ನಾವು ಹಾಕ್ಕೊಂಡು ಬಳಸ್ಕೋಬೋದು ಮತ್ತು ಪಾಲಕ್ ಸೊಪ್ಪು ಹಾಕಿನೂ ಮಾಡ್ತಾರೆ. ನೋಡಿರಿ, ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿನಿ. ಒಂದು 2 ಗ್ಲಾಸ್ದಷ್ಟು ನೀರು ಹಾಕೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಯಾಕಂದ್ರೆ ಹಿಟ್ಟದೊಳಗೆ ಒಂದು ಸ್ವಲ್ಪ ಹಾಕಿರ್ತೀವಿ, ನೋಡ್ಕೊಂಡು ಹಾಕೋರಿ. ಆಮೇಲೆ ನಾನಿಲ್ಲಿ ಹುರಿದು ಪುಡಿ ಮಾಡಿಟ್ಟಂಥ ಶೇಂಗಾ ಹಿಟ್ಟನ್ನು ಹಾಕಿ ಇದನ್ನು ಕುದಿಯೋಕೆ ಬಿಡಬೇಕು. ಅದಕ್ಕೆ ಅಷ್ಟರೊಳಗೆ ನಮ್ಮದು ಹಿಟ್ಟು ನೆನೆದಿರ್ತದೆ. ನೋಡಿರಿ, ಈ ರೀತಿ ಈ ಆಕಾರದ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋರಿ. ಆಮೇಲೆ ಈ ಕುದಿಯುವಂಥ ನೀರಿಗೆ ಎಲ್ಲ ಅವೇನು ಕಡುಬನ್ನು ಇರೋದಲ್ಲ ಹಾಕಿ ಚೆನ್ನಾಗಿ ಸ್ಮೂತಂಗೆ ಸ್ಟಾರ್ಟಿಂಗ ಸ್ವಲ್ಪ ಕಲಿಸಿ ನಾವಿದು ನೋಡಿರಿ ಈ ರೀತಿ ಕಲಿಸ್ಕೊಂಡು ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಹಾಗೆ ನಡು ಒಂದು 2-3 ಸಲ ಮುಚ್ಚೋದು ತೆಗಿಯೋದು ಮಾಡ್ಕೋತ ಈ ರೀತಿ ಚೆನ್ನಾಗಿ ಕೈ ಆಡ್ಸ್ಕೋತ, ಯಾಕಂದ್ರೆ ಕೆಳಗೆ ಅಟ್ಟಿಸ್ತದ. ಅದಕ್ಕೆ ನೋಡಿರಿ, ಈ ರೀತಿ ಸ್ವಲ್ಪ ಗಟ್ಟಿ ತಾನೇ ಕನ್ಸಿಸ್ಟೆನ್ಸಿ ನೋಡಿರಿ ಈ ರೀತಿ ಬರಬೇಕು. ಅಂದಾಗ ಇದು ರೆಡಿ ಆಗ್ತದೆ. ನೋಡಿರಿ, ಇದು ತುಂಬ ಹೆಲ್ದಿಯಾಗಿರ್ತದೆ. ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದ್ರ ಜೊತೆಗೆ ನಾವು ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ರುಚಿಯಾಗಿರ್ತದೆ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.